ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮಹಾಭಾರತದ 43ನೇ ಎಪಿಸೋಡ್. ಶಿಶುಪಾಲ ಸಿಟ್ಟಿಗೆದ್ದು ಭೀಷ್ಮನನ್ನು, ಈ ಶ್ರೀಕೃಷ್ಣನನ್ನು ಹಾಡಿ ಹೊಗಳುವೆಯಲ್ಲ, ಇವನಾರು ತಿಳಿ. ಮಾವ ಕಂಸನ ಮನೆಗೆ ಹೋಗಿ ಅವನ ಮನೆಯಲ್ಲಿ ಮೃಷ್ಟಾನ್ನ ಭೋಜನ ಮಾಡಿ ಭೋಜನವಿಟ್ಟ ಕಂಸನನ್ನೇ ಕೊಂದವನು. ಇವನೊಬ್ಬ ಗೊಲ್ಲ, ಗೋಹತ್ಯೆ, ಸ್ತ್ರೀಹತ್ಯೆಗಳನ್ನು ಮಾಡಿದವನು. ಹಾಲುಣಿಸಲು ಬಂದ ಪೂತನಿಯನ್ನೇ ಸಾಯಿಸಿದ. ಭೀಷ್ಮ, ನೀನು ಹೇಳುತ್ತಿರುವುದೆಲ್ಲ ಸುಳ್ಳು. ಕೃಷ್ಣ ಪೂಜಾರ್ಹನಲ್ಲ. ಅವನಾದರೂ ಸಕಲ ಭುವನಗಳಿಗೂ ತಾನೇ ಸ್ವಾಮಿ ಎಂಬ ಭ್ರಾಂತಿಯನ್ನು ತೊರೆಯಲಿ. ಶಿಶುಪಾಲನ ಕರ್ಣ ಕಠೋರವಾದ ಮಾತುಗಳನ್ನು ಕೇಳಿ ಭೀಮನು ಕೋಪದಿಂದ ಕೆರಳಿದನು. ಶಿಶುಪಾಲನ ಮೇಲೆ ಬೀಳಲು ಮುಂದಾದನು. ಆಗ ಭೀಷ್ಮನು ಭೀಮನನ್ನು ತಡೆದು, ಭೀಮ, ಇವನ ಮೇಲೆ ಬೀಳ ಹೋಗಬೇಡ. ಮೊದಲು ಇವನ ಜನ್ಮ ವೃತ್ತಾಂತವನ್ನು ಕೇಳು. ಇವನು ಚೇದಿ ವಂಶದಲ್ಲಿ ಹುಟ್ಟಿದನು. ಹುಟ್ಟಿದ ಕೂಡಲೇ ಕತ್ತೆಯಂತೆ ಗಟ್ಟಿಯಾಗಿ ಅರಚಿದನು. ಇವನಿಗೆ 3 ಕಣ್ಣುಗಳು 4 ಕೈಗಳು ಇದ್ದವು. ಆಗ ಇವನ ತಂದೆ ತಾಯಿಗಳು ಭೀತರಾದರು. ಅದೇ ಸಮಯಕ್ಕೆ ಅಶರೀರವಾಣಿಯಾಯಿತು. ಶಿಶುವು ಮಹಾಪರಾಕ್ರಮಿಯಾಗುವನೆಂದು. ಬಾಲ್ಯದಲ್ಲಿ ಮೃತ್ಯು. ಈ ಮಗುವು ಮಲಗಿದಾಗ 5 ಹೆಡೆಗಳುಳ್ಳ ಸರ್ಪಯುಗಳದಂತಿರುವ ಇವನ 3ನೆಯ ಕಣ್ಣು ಇಂಗಿ 3 ಹಾಗೂ 4ನೇ ಕೈ ಕಳಚಿ ಬೀಳುವವೋ ಅವನೇ ಶಿಶುವಿನ ಹಂತಕನಾಗುತ್ತಾನೆ ಎಂಬ ಪರಿಹಾರವನ್ನು ಸೂಚಿಸಿತು. ಇವನ ತಾಯಿ ಶ್ರೀಕೃಷ್ಣನ ಸೋದರತ್ತೆಯೇ ಆಗಬೇಕು. ಒಮ್ಮೆ ಕೃಷ್ಣ ಚೇದಿರಾಜನ ಅರಮನೆಯೊಳಗೆ ಪ್ರವೇಶಿಸಿದಾಗ ಅವಳು ಮಗುವನ್ನು ಶ್ರೀಕೃಷ್ಣನ ತೊಡೆಯ ಮೇಲಿಟ್ಟ ಮರುಕ್ಷಣದಲ್ಲಿಯೇ ಹೆಚ್ಚುವರಿ ತೋಳುಗಳು ಕಳಚಿ 3ನೆಯ ಕಣ್ಣು ಇಂಗಿ ಹೋಯಿತು. ಆಗ ರಾಣಿಯು ಅಶರೀರವಾಣಿಯಂತೆ ಕೃಷ್ಣನೇ ಮಗುವಿನ ವೈರಿಯಾಗುವನೆಂಬ ಸತ್ಯವನ್ನು ಭಾವಿಸಿ ಕೃಷ್ಣನನ್ನು ಅಭಯ ನೀಡಲು ಪ್ರಾರ್ಥಿಸಿದಳು. ತನ್ನ ಮಗ ಮಾಡುವ ಅಪರಾಧಗಳನ್ನು ಕ್ಷಮಿಸಬೇಕು ಎಂದು ಕೇಳಿಕೊಂಡಳು. ಆಗ ಶ್ರೀಕೃಷ್ಣ, ಇವನು ಮಾಡುವ ಅಪರಾಧಗಳಿಂದ ಕೊಲೆಗೆ ಅರ್ಹನಾಗಿದ್ದರೂ ನಾನು ಇವನನ್ನು ಸಂಹರಿಸುವುದಿಲ್ಲ. ಇವನ 100 ಅಪರಾಧಗಳನ್ನು ಸೈರಿಸುವೆನು ಎಂದು ಅತ್ತೆಗೆ ಅಭಯ ನೀಡಿದರು. ಆದುದರಿಂದ ಇವನಾಗಲೇ ಮೃತ್ಯುವಶನಾಗಿರುತ್ತಾನೆ. ಶ್ರೀಕೃಷ್ಣನ ಕೃಪೆಯಿಂದ ಉದ್ಧಾರವಾದ ಶಿಶುಪಾಲನಿಂದ ಕೃಷ್ಣನೇ ತನ್ನ ತೇಜಸ್ಸನ್ನು ಸೆಳೆದುಕೊಳ್ಳುವನು. ನೀನು ಇವನ ಮೇಲೆ ಯುದ್ಧ ಮಾಡುವುದು ಬೇಡ ಎಂದು ಹೇಳಿದರು. ಭೀಷ್ಮನ ಮಾತು ಶಿಶುಪಾಲನಿಗೆ ಸಹ್ಯವಾಗಲಿಲ್ಲ. ಮತ್ತೆ ಮತ್ತೆ ತೆಗಳಲು ಪ್ರಾರಂಭಿಸಿದನು. ಭೀಷ್ಮ, ಕೃಷ್ಣನೊಬ್ಬನನ್ನೇ ಸ್ತೋತ್ರ ಮಾಡಿದ್ದು ಸಾಕು. ಇಲ್ಲಿ ಬಾಹ್ಲಿಕನಿದ್ದಾನೆ, ದ್ರೋಣ, ಅಶ್ವತ್ಥಾಮರಿದ್ದಾರೆ, ಅಂಗ ಅಧಿಪತಿಯಾದ ಕರ್ಣನಿದ್ದಾನೆ, ಮಹಾಪರಾಕ್ರಮಿಯಾದ ದುರ್ಯೋಧನನಿದ್ದಾನೆ, ಜಯದ್ರಥ, ರುಕ್ಮಿ, ಭೀಷ್ಮರೇ ಮೊದಲಾಗಿ ರಾಜವಂಶ ಭೂಷಣರಿದ್ದಾರೆ. ಇವರನ್ನೆಲ್ಲ ಬಿಟ್ಟು ದನ ಕಾಯುವ ದುರಾಳನಾದ ಕೃಷ್ಣನನ್ನು ಹೊಗಳುತ್ತಿರುವೆಯಲ್ಲ. ನಿನ್ನ ಬುದ್ಧಿಗೆ ಏನು ಹೇಳಬೇಕೋ ತಿಳಿಯದಾಗಿದೆ. ಈ ಕೇಶವನ ಹೊಗಳಿಕೆಯನ್ನು ಯಾರೂ ಒಪ್ಪುವುದಿಲ್ಲ. ಇಲ್ಲಿ ನೆರೆದಿರುವ ಎಲ್ಲ ರಾಜರನ್ನು ನೀನು ತಿರಸ್ಕರಿಸಿದರೆ ಇವರೆಲ್ಲ ಈ ವೇಳೆ ನಿನ್ನನ್ನು ಸಂಹರಿಸಬಹುದಾಗಿತ್ತು. ಆದರೆ ಅವರೆಲ್ಲರ ಔದಾರ್ಯ ನೀನು ಜೀವ ಸಹಿತವಾಗಿದ್ದಿ. ಶಿಶುಪಾಲನ ಮಾತುಗಳನ್ನು ಕೇಳಿ ಭೀಷ್ಮನು ತಾನು ಈ ರಾಜರೆಲ್ಲರನ್ನೂ ತೃಣಕ್ಕಿಂತಲೂ ಕಡೆಯಾಗಿ ಭಾವಿಸಿದ್ದೇನೆ ಎಂದು ಹೇಳಿದರು. ಭೀಷ್ಮನ ಮಾತಿನಿಂದ ರಾಜರೆಲ್ಲರೂ ಸಿಟ್ಟಿಗೆದ್ದು ಭೀಷ್ಮನನ್ನು ಮುದುಕ, ದುರಹಂಕಾರಿ ಎಂದು ನಿಂದಿಸುತ್ತಾ ಅವನನ್ನು ಹುಲ್ಲಿನಿಂದ ಸುಟ್ಟು ಬಿಡಲು ಆಲೋಚಿಸಿದರು. ಆಗ ಭೀಷ್ಮ, ನಿಮ್ಮ ಕೈಲಿ ಸಾಧ್ಯವಿದ್ದರೆ ಆ ಕೆಲಸ ಮಾಡಿರಿ. ನಾನು ಮಾತ್ರ ನಿಮ್ಮೆಲ್ಲರ ತಲೆಗಳನ್ನು ನನ್ನ ಕಾಲಿನಿಂದ ಮೆಟ್ಟುವೆನು. ನಿಮ್ಮಲ್ಲಿ ಯಾರಿಗಾದರೂ ಸಾಯುವ ಅಪೇಕ್ಷೆಯಿದ್ದರೆ ನೀಲಮೇಘಶ್ಯಾಮನೂ ಚಕ್ರಗದಾಪಾಣಿಯೂ ಆದ ಮಾಧವನನ್ನು ಯುದ್ಧಕ್ಕೆ ಆಹ್ವಾನಿಸಿ ಅವನಿಂದಲೇ ಸಂಹಾರವಾಗಿ ಅವನ ಭವ್ಯ ಶರೀರವನ್ನು ಸೇರಿ ಎಂದು ಗಂಭೀರನಾಗಿ ನುಡಿದರು. ಭೀಷ್ಮನ ಮಾತುಗಳಿಂದ ಶಿಶುಪಾಲ ಕೆಂಡಾಮಂಡಲವಾದನು. ಎಲವೋ ಕೃಷ್ಣ, ನಾನೇ ನಿನ್ನನ್ನು ಯುದ್ಧಕ್ಕೆ ಆಹ್ವಾನಿಸುತ್ತಿದ್ದೇನೆ. ಬಾ, ನನ್ನೊಡನೆ ಯುದ್ಧ ಮಾಡು. ನಿನ್ನನ್ನು ಪಾಂಡವರನ್ನು ಯಮಪುರಿಗೆ ಅಟ್ಟುತ್ತೇನೆ. ರಾಜನಲ್ಲದ ಒಬ್ಬ ದಾಸನಾದ ನಿನ್ನನ್ನು ಪೂಜಿಸಿದ ಈ ಪಾಂಡವರು ಕ್ಷಮಾರ್ಹರಲ್ಲ. ಆದುದರಿಂದ ಇವರ ವಧೆಯೂ ಅನಿವಾರ್ಯವಾಗಿದೆ.
ಅದುವರೆವಿಗೂ ಶಿಶುಪಾಲನು ಹೀಯಾಳಿಸಿ ಮಾತನಾಡಿದ್ದುದನ್ನೆಲ್ಲ ತಾಳ್ಮೆಯಿಂದ ಕೇಳುತ್ತಿದ್ದ ಕೃಷ್ಣ ಸಭಾಸದರನ್ನು ಉದ್ದೇಶಿಸಿ ಹೇಳಿದರು. ರಾಜ ಮಹಾರಾಜರುಗಳೇ, ಶ್ರುತಶ್ರವಸಳ ಮಗನಾದ ದುಷ್ಟಬುದ್ಧಿಯಿಂದ ಕೂಡಿರುವ ಈ ಶಿಶುಪಾಲನು ನಮಗೆ ಅತ್ಯಂತ ವೈರಿಯಾಗಿದ್ದಾನೆ. ಸಾತ್ವತ ವಂಶದವರಾದ ನಾವು ಇವನಿಗೆ ಯಾವ ಕೇಡನ್ನು ಮಾಡಿಲ್ಲ. ಆದರೆ ಇವನು ಸದಾ ನಮಗೆ ತೊಂದರೆಗಳನ್ನು ಕೊಡುತ್ತಲೇ ಇದ್ದಾನೆ. ಇವನಾದರೂ ನಮ್ಮ ತಂದೆಯ ತಂಗಿಯ ಮಗ. ಇದುವರೆವಿಗೂ ನಾನು ಇವನು ಮಾಡಿದ ಪಾಪ ಕಾರ್ಯಗಳೆಲ್ಲವನ್ನೂ ನನ್ನ ಸೋದರತ್ತೆಗಾಗಿ ಸಹಿಸಿಕೊಂಡೇ ಬಂದಿರುತ್ತೇನೆ. ಒಮ್ಮೆ ದ್ವಾರವತಿಯನ್ನೇ ಇವನು ಸುಟ್ಟು ಬಿಟ್ಟಿದ್ದನು. ವಿಶಾಲ ದೇಶದ ರಾಜಕನ್ಯೆಯಾದ ಭದ್ರೆಯ ವಿವಾಹ ಪ್ರಯತ್ನಗಳು ನಡೆಯುತ್ತಿದ್ದ ಸಂದರ್ಭದಲ್ಲಿ ಭದ್ರೆಯ ಮೇಲೆ ಇವನ ಕಣ್ಣು ಬಿದ್ದು ಅವಳನ್ನು ಅಪಹರಿಸಿ ತಂದಿದ್ದನು. ಇನ್ನೊಮ್ಮೆ ತಪಸ್ವಿಯಾದ ಅಕ್ರೂರನ ಹೆಂಡತಿಯನ್ನು ಅಪಹರಿಸಿದ್ದನು. ಇವನು ಮಾಡಿರುವ ಅಪರಾಧಗಳಿಗಾಗಿ ವಧಾರ್ಹನಾಗಿದ್ದಾನೆ. ಇವನು ಹಿಂದೊಮ್ಮೆ ರುಕ್ಮಿಣಿಯ ಮೇಲೂ ಕಣ್ಣಿಟ್ಟಿದ್ದನು. ಶಿಶುಪಾಲನ ಅಪರಾಧಗಳ ಪಟ್ಟಿ ದೊಡ್ಡದಾಗಿಯೇ ಇತ್ತು. ರಾಜರು ಅವನನ್ನೇ ಜರಿಯತೊಡಗಿದರು. ಆದರೆ ಶಿಶುಪಾಲ ಅವರಾರನ್ನೂ ಲೆಕ್ಕಿಸದೆ ಕೃಷ್ಣನನ್ನು ಉದ್ದೇಶಿಸಿ ನುಡಿದನು. ಎಲವೋ ಕೃಷ್ಣ, ಸರಿಯಾಗಿ ವಿಷಯ ತಿಳಿಯದೆ ಮಾತನಾಡಬೇಡ. ರುಕ್ಮಿಣಿಯನ್ನು ಮೊದಲು ನನಗೇ ಕೊಟ್ಟು ಮದುವೆ ಮಾಡಬೇಕೆಂದಿದ್ದ ವಿಷಯವನ್ನು ಇಲ್ಲಿ ನೆರೆದಿರುವ ರಾಜಾದಿರಾಜರ ಸಮ್ಮುಖದಲ್ಲಿ ಪ್ರಕಟಪಡಿಸಲು ನಿನಗೆ ನಾಚಿಕೆಯಾಗಲಿಲ್ಲವೇ? ಇಲ್ಲಿ ನೆರೆದಿರುವ ಗೌರವಾನ್ವಿತರ ಮಧ್ಯೆ ನಾನು ಒಬ್ಬ ಮರ್ಯಾದಸ್ಥನೆಂದು ಭಾವಿಸಿ ನನ್ನ ಹೆಂಡತಿಯನ್ನು ಬೇರೆಯವರಿಗೆ ಕೊಟ್ಟು ಮದುವೆ ಮಾಡಬೇಕೆಂದು ನಿಶ್ಚಯವಾಗಿದ್ದಿತು ಎಂದು ಹೇಳಿಕೊಳ್ಳುತ್ತಿದ್ದೀಯಲ್ಲ. ನಿನಗೆ ಸಭಾ ಮರ್ಯಾದೆ ಏನೆಂಬುದು ತಿಳಿದಿಲ್ಲವೇ? ನಿನ್ನ ಕೈಲೇನಾದೀತು? ನೀನೊಬ್ಬ ವೀರನೇ, ನನಗೆ ಸರಿಸಮಾನನೇ. ಶ್ರೀಕೃಷ್ಣ ಶಿಶುಪಾಲನನ್ನು ಸುಮ್ಮನೆ ಬಿಟ್ಟಿರುವುದು ಸಾಧ್ಯವಿಲ್ಲ ಎಂದು ನಿಶ್ಚಯಿಸಿದರು. ಮೇಲಾಗಿ ಶಿಶುಪಾಲ 100ಕ್ಕೂ ಮೀರಿ ಅಪರಾಧಗಳನ್ನು ಮಾಡಿದ್ದನು. ಕೂಡಲೇ ಕೃಷ್ಣ ಮಹಾಶಕ್ತಿಯುತವಾದ ಚಕ್ರಾಯುಧವನ್ನು ಸ್ಮರಿಸಿದನು. ಚಕ್ರವು ವೇಗವಾಗಿ ತಿರುಗುತ್ತಾ ಬಂದು ಕೃಷ್ಣನ ಕೈಯನ್ನಲಂಕರಿಸಿತು. ಶ್ರೀಕೃಷ್ಣನು ರಾಜರನ್ನು ಉದ್ದೇಶಿಸಿ ಹೇಳಿದನು, ರಾಜರೇ, ಶಿಶುಪಾಲ ದುಷ್ಟ. ಇವನ ತಾಯಿ ನನ್ನಲ್ಲಿ ಪ್ರಾರ್ಥಿಸಿದಾಗ ಇವನು ಮಾಡಿದ 100 ಅಪರಾಧಗಳನ್ನು ಕ್ಷಮಿಸುವೆ ಎಂದು ಹೇಳಿದ್ದೇನೆ. ಇವನು ಮಾಡಿದ ಅಪರಾಧಗಳು 100 ಮೀರಿದವು. ಆದುದರಿಂದ ಇವನನ್ನು ಈಗಿಂದೀಗಲೇ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಸಂಹಾರ ಮಾಡುತ್ತೇನೆ. ಹೀಗೆ ಹೇಳಿ ಶ್ರೀಕೃಷ್ಣ ಚಕ್ರಾಯುಧವನ್ನು ಶಿಶುಪಾಲನ ಮೇಲೆ ಪ್ರಯೋಗಿಸಿದರು. ಇಂದ್ರನ ವಜ್ರಾಯುಧಕ್ಕೆ ಪರ್ವತದ ಶಿಖರವು ಉರುಳುವಂತೆ ಶಿಶುಪಾಲನ ತಲೆ ಕ್ಷಣ ಮಾತ್ರದಲ್ಲಿ ಉರುಳಿ ಹೋಯಿತು. ಎಲ್ಲರೂ ವೀಕ್ಷಿಸುತ್ತಿದ್ದಂತೆಯೇ ಶಿಶುಪಾಲನ ಶರೀರದಿಂದ ದಿವ್ಯವಾದ ತೇಜಸ್ಸೊಂದು ಹೊರಬಂದು ಪರಮ ಪಾವನನಾದ ಶ್ರೀಕೃಷ್ಣನನ್ನು ಪ್ರದಕ್ಷಿಣೆ ಮಾಡಿ ಅವರೊಳಗೆ ಸೇರಿಕೊಂಡಿತು. ಶಿಶುಪಾಲನ ವಧೆಯಾದಾಗ ಗುಡುಗು ಮಿಂಚುಗಳಾದವು. ಭೂಮಿಯೇ ನಡುಗಿತು. ಮಳೆ ಧಾರಾಕಾರವಾಗಿ ಸುರಿಯಿತು. ಯುಧಿಷ್ಠಿರನು ಶಿಶುಪಾಲನ ಮಗನಿಗೆ ಛೇದಿ ರಾಜ್ಯದ ಪಟ್ಟಾಭಿಷೇಕವನ್ನು ಮಾಡಿದರು. ಧರ್ಮರಾಜನು ಕೈಗೊಂಡ ಯಾಗವು ನಿರ್ವಿಘ್ನವಾಗಿ ಮುಗಿಯಿತು. ಶಿಶುಪಾಲನ ವಧೆಯ ನಂತರ ಯುಧಿಷ್ಠಿರನು ಉಳಿದಿದ್ದ ಉಪಕರ್ಮಗಳನ್ನು ಮುಗಿಸಿದರು. ರಾಜರೆಲ್ಲರೂ ಯುಧಿಷ್ಠಿರನನ್ನು ಕೊಂಡಾಡಿದರು. ಯುಧಿಷ್ಠಿರನು ಎಲ್ಲರಿಗೂ ವಸ್ತ್ರಾಭರಣ ಪಾರಿತೋಷಕಗಳನ್ನು ಕೊಟ್ಟು ಎಲ್ಲರನ್ನೂ ಬೀಳ್ಕೊಟ್ಟರು. ಶ್ರೀಕೃಷ್ಣನು ಯಾಗ ಕಾರ್ಯ ಮುಗಿದ ನಂತರ ದ್ವಾರವತಿಗೆ ಹಿಂದಿರುಗಲು ಸಿದ್ಧನಾಗಿ ಯುಧಿಷ್ಠಿರನ ಅನುಮತಿ ಬೇಡಿದರು. ಯುಧಿಷ್ಠಿರನು ಕೃಷ್ಣನಿಗೆ, ಕೃಷ್ಣ, ನಿನ್ನ ಕರುಣೆಯಿಂದ ನಾನು ಈ ಯಾಗವನ್ನು ಪೂರೈಸಿದ್ದೇನೆ. ಈ ಭೂಮಂಡಲದ ರಾಜರು ನನ್ನ ಸಾರ್ವಭೌಮತ್ವವನ್ನು ಒಪ್ಪಿ ಕಪ್ಪ ಕಾಣಿಕೆಗಳನ್ನು ಸಲ್ಲಿಸಿದರು. ನಿನ್ನ ಅನುಗ್ರಹ ಅಪಾರ. ನೀನು ನನ್ನನ್ನು ಬಿಟ್ಟು ಹೊರಡಲು ಅನುಮತಿ ಹೇಗೆ ತಾನೇ ನೀಡಲಿ? ನಿನ್ನ ಸನ್ನಿಧಾನವಿಲ್ಲದಿದ್ದರೆ ನನ್ನ ಹೃದಯ ವಿಕಸಿತವಾಗದು. ಆದರೆ ನೀನು ದ್ವಾರಾವತಿಯಲ್ಲಿದ್ದು ಅಲ್ಲಿನ ಪ್ರಜೆಗಳ ಯೋಗಕ್ಷೇಮ ನೋಡಲೂ ಬೇಕು. ಇಲ್ಲ ಎನ್ನಲಾರೆ ಎಂದು ಹೇಳಿಕೊಂಡರು. ಶ್ರೀಕೃಷ್ಣನು ಕುಂತಿದೇವಿಗೆ ನಮಸ್ಕರಿಸಿ ಅವರ ಅನುಜ್ಞೆಯನ್ನು ಪಡೆದು ದ್ವಾರಾವತಿಗೆ ತೆರಳಿದರು.
ಹೋಗುವಾಗ ಯುಧಿಷ್ಠಿರನಿಗೆ ಪ್ರಜೆಗಳ ಹಿತವೇ ನಿನ್ನ ಹಿತ, ಎಲ್ಲರನ್ನೂ ಚೆನ್ನಾಗಿ ನೋಡಿಕೋ ಎಂದು ಆಶೀರ್ವದಿಸಿದರು. ಯಾಗಕ್ಕೆ ಬಂದಿದ್ದ ಋಷಿಮುನಿಗಳೆಲ್ಲ ತಮ್ಮ ತಮ್ಮ ಊರುಗಳಿಗೆ ತೆರಳಿದರು. ವೇದವ್ಯಾಸರು ಧರ್ಮರಾಜನ ಬಳಿಗೆ ಬಂದು ರಾಜಸೂಯ ಯಾಗದ ಫಲವೇನೆಂಬುದರ ವಿಷಯವಾಗಿ ಭವಿಷ್ಯವನ್ನು ನುಡಿದರು. ಯುಧಿಷ್ಠಿರ, ರಾಜಸೂಯ ಯಾಗಕ್ಕಾಗಿ ಬಂದ ನಾನು ನಿನ್ನಿಂದ ಪುರಸ್ಕೃತನಾಗಿ ಸಂತುಷ್ಟನಾಗಿರುವೆನು. ಯಾಗವು ಫಲಪ್ರದ ಆದರೂ ಮುಂದಿನ ಕೆಲವು ದಿನಗಳಲ್ಲಿ ಮೇದನೀಯ ರಾಜರು ನಿನ್ನನ್ನೇ ನಿಮಿತ್ತ ಮಾಡಿಕೊಂಡು ಪರಸ್ಪರ ಕಾದಾಡಿ ವಿನಾಶ ಹೊಂದುವರು. ದುರ್ಯೋಧನನ ಪಾಪಬುದ್ಧಿಯು ಈ ವಿನಾಶಕ್ಕೆ ಕಾರಣವಾಗುವುದು. ವೇದವ್ಯಾಸರು ಸೂಚ್ಯವಾಗಿ ಭವಿಷ್ಯವನ್ನು ಹೇಳಿ ಧರ್ಮರಾಜನ ಅನುಜ್ಞೆಯನ್ನು ಪಡೆದು ಕೈಲಾಸ ಕುರಿತು ಹೊರಟು ಹೋದರು. ಯುಧಿಷ್ಠಿರನಾದರೂ ಮಹರ್ಷಿಗಳು ಹೇಳಿದ ವಾಕ್ಯಗಳು ಕಾರ್ಯರೂಪಕ್ಕೆ ಬಂದೇ ಬರುವವು. ಆದರೆ ದುರ್ವಿಧಿಯನ್ನು ತಪ್ಪಿಸಲು ಯಾರಿಂದ ತಾನೇ ಸಾಧ್ಯ ಎಂದು ಭಾವಿಸಿ ಮುಂದಿನ ದಿನಗಳಲ್ಲಿ ರಾಜ್ಯದ ಹಿತಾಸಕ್ತಿ ಕಡೆ ಗಮನವಿತ್ತು ರಾಜ್ಯಭಾರ ಮಾಡತೊಡಗಿದರು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.